Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜಾಪ್ರಭುತ್ವದ ಮಹಾಹಬ್ಬ ಲೋಕಸಭಾ ಚುನಾವಣೆಯ 4ನೇ ಹಂತದ ಮತದಾನ ಇಂದು ನಡೆಯಲಿದೆ. ಇಬ್ಬರು ಕೇಂದ್ರ ಸಚಿವರು, ಪ್ರಮುಖ ಪಕ್ಷಗಳ ಇಬ್ಬರು ಮುಖ್ಯಸ್ಥರು, ನಟ ನಟಿಯರು ಸೇರಿದಂತೆ ಘಟಾನುಘಟಿಗಳ ಹಣೆಬರಹ ಇಂದು ನಿರ್ಧಾರ ಆಗಲಿದೆ. ಮತ್ತೊಂದೆಡೆ ಆಂಧ್ರಪ್ರದೇಶಕ್ಕೆ ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದ್ದು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಲೋಕಸಭೆ ಚುನಾವಣೆ ಇವತ್ತು 4ನೇ ಹಂತದ ಮತದಾನ. 9 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶದ 96 ಕ್ಷೇತ್ರಗಳಿಗೆ ವೋಟಿಂಗ್. ದೇಶದಲ್ಲಿ ಲೋಕಸಭೆ ಚುನಾವಣೆ ಮಧ್ಯಂತರ ಘಟ್ಟಕ್ಕೆ ತಲುಪಿದೆ. ಒಟ್ಟು 7 ಹಂತದ ಮತದಾನದ ಪೈಕಿ ಈಗಾಗಲೇ 3 ಹಂತ ಮುಕ್ತಾಯವಾಗಿದೆ. ಇವತ್ತು 4ನೇ ಹಂತದ ಮತದಾನಕ್ಕೆ ಅಖಾಡ ಸಜ್ಜಾಗಿದೆ. ಇವತ್ತು 9 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಒಟ್ಟು 96 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ. ಮುಕ್ತ, ನ್ಯಾಯಸಮ್ಮತ, ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಹಾಗಿದ್ರೆ ಇವತ್ತು ಯಾವ್ಯಾವ ರಾಜ್ಯ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಾಜ್ಯದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಅನ್ನೋದರ ವಿವರ ನೋಡೋದಾದ್ರೆ, ಆಂಧ್ರಪ್ರದೇಶದ 25 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ತೆಲಂಗಾಣದ 17 ಕ್ಷೇತ್ರಗಳು, ಉತ್ತರ ಪ್ರದೇಶದ 13 ಕ್ಷೇತ್ರಗಳು, ಮಹಾರಾಷ್ಟ್ರದ 11 ಕ್ಷೇತ್ರಗಳು, ಮಧ್ಯಪ್ರದೇಶದ 8 ಕ್ಷೇತ್ರ, ಬಿಹಾರದ 5 ಕ್ಷೇತ್ರಗಳಿಗೆ ಹಾಗೂ ಪಶ್ಚಿಮ ಬಂಗಾಳದ 8 ಕ್ಷೇತ್ರಗಳು, ಜಾರ್ಖಂಡ್ನ 4 ಕ್ಷೇತ್ರಗಳು, ಒಡಿಶಾದ 4 ಕ್ಷೇತ್ರಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ 1 ಕ್ಷೇತ್ರ. ಒಟ್ಟಾರೆಯಾಗಿ ಚುನಾವಣಾ ಆಯೋಗ ಶಾಂತಿಯುತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಆಂಧ್ರಪ್ರದೇಶದ 175 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದೇ ಮತದಾನ. ಒಡಿಶಾ ವಿಧಾನಸಭೆ 28 ಕ್ಷೇತ್ರಗಳಿಗೆ ಮೊದಲ ಹಂತದ ವೋಟಿಂಗ್. ತೀವ್ರ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿರುವ ಆಂಧ್ರಪ್ರದೇಶದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ಜೊತೆಗೆ ಒಂದೇ ಹಂತದಲ್ಲಿ ವಿಧಾನಸಭೆ ಚುನಾವಣೆಗೂ ಮತದಾನ ನಡೀತಾ ಇದೆ. ಆಂಧ್ರಪ್ರದೇಶದ 175 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು, ಅದೇ ರೀತಿ ಒಡಿಶಾದ ವಿಧಾನಸಭೆ ಚುನಾವಣೆಗೂ ಇವತ್ತು ಮೊದಲ ಹಂತದ ಮತದಾನ ನಡೀತಾ ಇದೆ. ಒಡಿಶಾದಲ್ಲಿ ಒಟ್ಟು 147 ವಿಧಾನಸಭಾ ಕ್ಷೇತ್ರಗಳಿವೆ. ಇದಕ್ಕೆ 4 ಹಂತದ ಮತದಾನ ನಿಗದಿಯಾಗಿದೆ. ಮೊದಲ ಹಂತದಲ್ಲಿ ಇವತ್ತು 28 ಕ್ಷೇತ್ರಗಳಿಗೆ ಚುನಾವಣೆ ವೋಟಿಂಗ್ ನಡೆಯಲಿದೆ. ಲೋಕಸಭೆ 96 ಕ್ಷೇತ್ರಗಳಿಗೆ 1717 ಅಭ್ಯರ್ಥಿಗಳು ಕಣದಲ್ಲಿ. ಅಖಿಲೇಶ್, ಓವೈಸಿ ಸೇರಿ ಪ್ರಭಾವಿಗಳ ಭವಿಷ್ಯ ಇವತ್ತು ನಿರ್ಧಾರ. 10 ರಾಜ್ಯಗಳ 96 ಲೋಕಸಭೆ ಕ್ಷೇತ್ರಗಳಿಗೆ ಇವತ್ತು ನಡೀತಾ ಇರುವ ಚುನಾವಣೆಯಲ್ಲಿ ಒಟ್ಟು 1717 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೇಂದ್ರ ಸಚಿವರು, ಮಾಜಿ ಸಿಎಂಗಳು ಸೇರಿದಂತೆ ಘಟಾನುಘಟಿಗಳ ಹಣೆಬರಹವನ್ನ ಮತದಾರ ಪ್ರಭುಗಳು ಇವತ್ತು ಬರೆಯಲಿದ್ದಾರೆ. ಹಾಗಿದ್ರೆ ಕಣದಲ್ಲಿ ಇರುವ ಪ್ರಭಾವಿಗಳ ಡೀಟೇಲ್ಸ್ ನೋಡೋದಾದ್ರೆ, ಮಾಜಿ ಸಿಎಂ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಕನೌಜ್ ಕ್ಷೇತ್ರದಿಂದ ಕಣದಲ್ಲಿದ್ರೆ, ಹೈದರಾಬಾದ್ನಿಂದ ಎಐಎಂಐಎಂ ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿ ಸ್ಪರ್ಧಿಸಿದ್ದಾರೆ. ಓವೈಸಿಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ನಟಿ ಮಾಧವಿ ಲತಾ ಸವಾಲು ಒಡ್ಡಿದ್ದಾರೆ. ಇನ್ನು ಕೇಂದ್ರ ಸಚಿವ ನಿತ್ಯಾನಂದ ರೈ ಬಿಹಾರದ ಉಜಿಯಾಪುರ್ನಿಂದ, ಅದೇ ರೀತಿ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಜಾರ್ಖಂಡ್ನ ಕುಂದಿಲ್ ಕ್ಷೇತ್ರದಿಂದ, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿ ಬೆಹರಂಪುರ ಕ್ಷೇತ್ರದಿಂದ ಅಧೀರ್ ರಂಜನ್ಗೆ ಎದುರಾಳಿಯಾಗಿ ಟಿಎಂಸಿಯಿಂದ ಮಾಜಿ ಕ್ರಿಕೆಟಿಗ ಯೂಸಫ್ ಪಠಾಣ್ ಕಣದಲ್ಲಿದ್ದಾರೆ. ಪಶ್ಚಿಮ ಬಂಗಾಳದ ಅಸನೋಲ್ ಕ್ಷೇತ್ರದಿಂದ ಟಿಎಂಸಿ ಅಭ್ಯರ್ಥಿಯಾಗಿ ನಟ ಶತ್ರುಘ್ನ ಸಿನ್ಹಾ ಸ್ಪರ್ಧಿಸಿದ್ರೆ, ಪಶ್ಚಿಮ ಬಂಗಾಳದ ಕೃಷ್ಣನಗರದಿಂದ ಮೊಹುವಾ ಮೊಹಿತ್ರಾ ಅಖಾಡದಲ್ಲಿದ್ದಾರೆ. ಒಟ್ಟಾರೆ ಇಲ್ಲಿವರೆಗೆ 2024ರ ಸಾರ್ವತ್ರಿಕ ಚುನಾವಣೆಯ ಹಂತ 3ರವರೆಗೆ 283 ಲೋಕಸಭಾ ಕ್ಷೇತ್ರಗಳು ಮತ್ತು 20 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನವು ಸುಗಮವಾಗಿ ನಡೆದಿದೆ. ಇವತ್ತಿನ 4ನೇ ಹಂತದ ಮತದಾನ ಮುಗಿದ್ರೆ ಇನ್ನು 3 ಹಂತಗಳು ಮಾತ್ರ ಬಾಕಿ ಉಳಿಯಲಿದ್ದು, ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.